ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಶಿತಾ ಕೆ ವ್ಲಾಗ್ಸ್. ಇನ್ನೊಂದು ಡೈಲಿ ವ್ಲಾಗಿಗೆ ನಿಮ್ಗೆಲ್ಲರಿಗೂ ವೆಲ್ಕಮ್. ಅದಾದ್ಮೇಲೆ ಎಲ್ಲರೂ ಅನ್ಕೋತಿರ್ತೀರಲ್ಲ ಗೈಸ್, ಏನು ಡೈಲಿ ವ್ಲಾಗ್ನ ಇದೇ ಜಾಗದಲ್ಲಿ ಯಾವಾಗಲೂ ಮಾಡ್ತಾಳೆ, ಅಂದರೆ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಯಾವಾಗಲೂ ಇದೇ ಪ್ಲೇಸಲ್ಲಿ ಮಾಡ್ತಾಳೆ ಅಂತ. ಬಿಕಾಸ್ ಗೈಸ್ ಇಲ್ಲೇ ಬೆಳಕು ಬರೋದು ಜಾಸ್ತಿ, ಅದಕ್ಕೇ ಇಲ್ಲೇ ಮಾಡ್ತೀನಿ. ಗೈಸ್ ಇವತ್ತು ನಮ್ಮ ಲಾಸ್ಟ್ ಇಂಟರ್ನಲ್ ಎಕ್ಸಾಮ್ ಇದೆ, 11 to 12:30. ಅದಾದಮೇಲೆ ಮಂಡೇ ಹಾಲಿಡೇ ಇದೆ. ಸೊ ಐ ಥಾಟ್ ಊರಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ ಅಜ್ಜಿ ಮನೆಗೆ. ಇಲ್ಲ, ರೂಮ್ ತೋರಿಸಲ್ಲ ಗೈಸ್. ನಮ್ಮ ರೂಮ್ ನೋಡಿಬಿಟ್ರೆ ಹೆದರ್ಕೊಬಿಡ್ತೀರಾ. ಫುಲ್ ಮೆಸ್ಸಿ ಆಗಿದೆ, ಬಿಕಾಸ್ ಊರಿಗೆ ಹೋಗ್ತಾ ಇದ್ದೀವಲ್ಲ, ಎಲ್ಲ ಪ್ಯಾಕ್ ಮಾಡ್ಕೊತೀವಿ. ಸಿಂಚನ ರೆಡಿ ಆಗ್ತಿದ್ದಾಳೆ ಈಗ. ನೀನು ಕಾಣಿಸ್ತಾ ಇಲ್ಲ, ಹಾಯ್. ಅದಾದಮೇಲೆ ಏನೋ ಇವತ್ತು 11ಗೆ ಎಕ್ಸಾಮ್ ಇದೆ ಗೈಸ್. ದಿನ 3:30ಗೆ ಇರ್ತಿತ್ತು, ಬಟ್ ಇವಾಗ 11ಗೆ ಎಕ್ಸಾಮ್ ಇದೆ. ಎಷ್ಟೊತ್ತಾಯಿತು ಸಿಂಚು? 3 ಆಯಿತು ಗೈಸ್ ಮಲ್ಕೊಳ್ಳೋದು. ಕಣ್ಣು ನೋಡಿ ಗೈಸ್ ಹೆಂಗಾಗಿದೆ ನಮ್ಮದು 1 ವೀಕಿಂದ. ಇವಾಗ ಫುಲ್ಲೇ ನೋದಿಲ್ಲ, 3ವರೆಗೂ ನಿದ್ದೆ ಬರ್ತಿತ್ತು. ಒಂದು ಸ್ವಲ್ಪ ಹೊತ್ತು ಹೇಳು. ನಮ್ಮದು ಏನು ಮಾಡೆಲ್ ಕ್ವಶನ್ ಪೇಪರ್ ಓದಿದ್ದಾಳೆ ಅವಳು. ನಂದು ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ಸ್ ಇತ್ತು, ಅದನ್ನ ಓದ್ಕೊಂಡಿದ್ದೀನಿ. ನಮ್ಗೆ ಲಕ್ಕಿದ್ರೆ ಬರುತ್ತಾ, ಇಲ್ಲ ಅಂದರೆ ಡಮ್ ಸಬ್ಜೆಕ್ಟು. ಇಲ್ಲ ಗೈಸ್, ಬಂದೇ ಬರುತ್ತೆ ಗೈಸ್. ನಾನು ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ಸ್ ಓದ್ಕೊಂಡಿದ್ದೀನಿ, ಮೇ ಬಿ ಅದೆಲ್ಲ ಬರುತ್ತೆ. ಸೊ ಅಷ್ಟೇನು ಚಿಂತೆ ಇಲ್ಲ. ಅದಾದಮೇಲೆ ಸಿಂಚನೂ ಇವತ್ತು ಊರಿಗೆ ಹೋಗ್ತಿದ್ದಾಳೆ. ಸಿಂಚನ ನಮ್ಮೂರೇ ಗೈಸ್, ಅವಳು ನನ್ನ ಚೈಲ್ಡ್ಹುಡ್ ಫ್ರೆಂಡ್ 6th ಸ್ಟ್ಯಾಂಡರ್ಡಿಂದ. ಈ ಕಾಲೇಜಿಗೇನು ಪ್ಲ್ಯಾನ್ ಹಾಕೊಂಡೆಲ್ಲ ಬಂದಿಲ್ಲ, ನಮಗೆ ಗೊತ್ತೇ ಇರಲಿಲ್ಲ ಇಬ್ರಿಗೂ ಒಂದೇ ಕಾಲೇಜ್ ಸಿಕ್ಕಿದೆ ಅಂತ. ನೆಕ್ಸ್ಟ್ ಡೇ ಯಾವತ್ತು ಕಾಲೇಜ್ ಅಲೋಟ್ ಆಯಿತು ಅದಾದಮೇಲೆ ಗೊತ್ತಾಯಿತು. ಅದು ಇಬ್ಬರು ಪ್ಲ್ಯಾನ್ ಹಾಕ್ಕೊಂಡೇನು ಬಂದಿಲ್ಲ ಗೈಸ್, ನಮ್ಗೆ JSS ಕಾಲೇಜೇ ಬೇಕು ಅಂತ. ಅಲ್ವಾ ಸಿಂಚು? ಪ್ಲ್ಯಾನ್ ಹಾಕೊಂಡು ಬಂದಿದ್ದೀವಿ ಇಬ್ಬರು, ಬೈ ಮಿಸ್ ಆಗಿ ಸಿಕ್ತು ಗೈಸ್ ಇಬ್ರಿಗೂ. ಅದಕ್ಕೆ ಒಂದೇ PGಲಿ ಜಾಯ್ನ್ ಆಗಿದ್ದೀವಿ. ಅವಳು CS, ನಾನು AML ಅಷ್ಟೇ, ಬ್ರ್ಯಾಂಚ್ ಡಿಫ್ರೆಂಟ್. ಒಂದೇ PG ಒಂದೇ ಊರು. ಬಟ್ ಇವತ್ತು ನಾನು ನಮ್ಮೂರಿಗೆ ಹೋಗ್ತಾಯಿಲ್ಲ, ಅಜ್ಜಿ ಮನೆಗೆ ಹೋಗ್ತಾಯಿದ್ದೀನಿ. ಅವಳು ನಮ್ಮ ಯಾವರು ನಾಗಮಂಗ್ಲಕ್ಕೋ, ಬೆಳ್ಳೂರಿಗಲ್ಲ, ಬೆಳ್ಳೂರಿಗೆ ಹೋಗ್ತಿದ್ದಾಳೆ. ನಮ್ಮದು ನಾಗಮಂಗ್ಲ, ಅವಳದು ಬೆಳ್ಳೂರು. ಜಸ್ಟ್ 30 minutes ಜರ್ನಿ ಅಷ್ಟೇ ಅವ್ರವ್ರಿಗೂ ನಮ್ಮೂರಿಗೂ. ಅದಾದಮೇಲೆ ಗೈಸ್ ಸಿಂಚನ ರೂಮ್ ಕ್ಲೀನ್ ಮಾಡ್ತಿದ್ದಾಳೆ. ಇನ್ನು 3 days ಈ ರೂಮಲ್ಲಿ ಇರಲ್ಲ. ಆ್ಯಂಡ್ ನಾವು ರೂಮ್ ಟೂರ್ ಬೇಕು ಅಂತ ಕಮೆಂಟ್ ಮಾಡಿ ಗೈಸ್, ಬಿಕಾಸ್ ಒಂದು ಇಲ್ಲ ನೋಡಿ ಸಿಂಚನ ಕಮೆಂಟ್ ಮಾಡಿಬಿಡಿ ಅಂತಾರೆ ಗೈಸ್. ಕಮೆಂಟ್ ಮಾಡಿ, ನಾವು ಅವಾಗಾದ್ರೂ ಒಂಚೂರು ರೂಮ್ ಕ್ಲೀನ್ ಮಾಡ್ತೀವಿ ಅನ್ನೋ ನಂಬಿಕೆ. ನೀವು ರೂಮ್ ಟೂರ್ ಮಾಡೋಕ್ಕಾದ್ರೂ ರೂಮ್ ಕ್ಲೀನ್ ಮಾಡ್ತೀವಿ. ಅಷ್ಟೊಂದು ಮೆಸ್ಸಿ ಆಗಿದೆ. ಇವತ್ತೊಂದು ದಿನ ಗೈಸ್ ಅಷ್ಟೇ, ಊರಿಗೆ ಹೋಗ್ತಾ ಇದೀವಲ್ಲ ಹಂಗಂಗೆ. ಆಮೇಲೆ ಎಕ್ಸಾಮ್ಸ್ ಇತ್ತಲ್ಲ, ಬುಕ್ಸ್ ಎಲ್ಲ ಹಂಗೆ ಇಟ್ಟಿದ್ದೀವಿ. ಎಕ್ಸಾಮ್ ಮುಗಿದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ರಿವಿಷನ್ ಮಾಡಬೇಕು, ಭಯ ಆಗ್ತಿದೆ. ನೋಡಿ ಗೈಸ್, ಅವಳು ಹೇಳೋದಿಲ್ಲ ಸುಳ್ಳು. ಅವಳದು ನಂದು SGP ಎಷ್ಟು ಗೊತ್ತಾ ಗೈಸ್? ಅವಳದು ನನಗಿಂತ ಚೆನ್ನಾಗೇ ಇದೆ. ಏನು ಓದಿಲ್ಲ ಅಂದ್ಬಿಟ್ಟು ಓದಿರ್ತಾಳೆ, ನನ್ನ ಮುಂದೆ ಸುಳ್ಳು ಹೇಳ್ತಾಳೆ ಗೈಸ್. ಅದಾದ್ಮೇಲೆ ಸಿಂಚನ K-ಡ್ರಾಮಾ ಅಲ್ಲಪ್ಪ, K-ಡ್ರಾಮಾ ಫ್ಯಾನ್ ಗೈಸ್. ಯಾರ್ಯಾರು K-ಡ್ರಾಮಾ ಫ್ಯಾನ್ಸ್ ಇದ್ದಾರೆ ಕಮೆಂಟ್ ಮಾಡಿ. ಅವಳನ್ನೇ ಕೇಳೋಣ ಇರಿ, ಅವಳಿಗೆ K-ಡ್ರಾಮಾದಲ್ಲಿ ಯಾರು ಇಷ್ಟ ಅಂತ. ಬೇರೆ ನನಗೆ K-ಡ್ರಾಮಾದಲ್ಲಿ ಬೇಗ ಬಾ. ಇಷ್ಟ. K-pop ಐಡಲ್, ಏನು K-pop ಐಡಲ್, ಬ್ಲ್ಯಾಕ್ ಪಿಂಕ್, ಜೀಸೋ. ಯಾರು ಜೀಸೋ ಅಂತೆ. ನನ್ನ ನೋಡು ಅಂತಾಳೆ, ಬಟ್ ಅವಳು ಕ್ರಿಕೆಟ್ ನೋಡಲ್ಲ. ನಾನು ಕ್ರಿಕೆಟ್ ನೋಡ್ತೀನಿ, ಅವಳು K-ಡ್ರಾಮಾ ನೋಡ್ತಾಳೆ. ಕ್ರಿಕೆಟ್ ಬಗ್ಗೆ ಅವಳಿಗೆ ಒಂಚೂರು ನಾಲೆಜ್ ಇಲ್ಲ, ನನಗೆ K-ಡ್ರಾಮಾ ಬಗ್ಗೆ ಒಂಚೂರು ನಾಲೆಜ್ ಇಲ್ಲ. ಈಗ ಅವಳಿಗೆ ಕ್ರಿಕೆಟ್ ಬಗ್ಗೆ ನಾಲೆಜ್ ಇಲ್ಲ. ಬಟ್ ನಮ್ಮ 10th ಅಲ್ಲಿ ನಾವು ICS ಓದಿದಲ್ಲ, ನಮಗೆ ಚಾಯ್ಸ್ ಇತ್ತು, CS ತಗೋಬೇಕಿಲ್ಲ ಅಂದ್ರೆ ಫಿಸಿಕಲ್ ಎಜುಕೇಶನ್ ತಗೋಬೇಕು ಅಂತ. ಪಿ ತಗೊಂಡೋಳೆ. ಪಿ ತಗೊಂಡಿದ್ಲಾ? ಪಿ ಅಲ್ಲಿ ಏನಿತ್ತು ನಮ್ಗೆ? ಕ್ರಿಕೆಟ್ ಅಂಡ್ ವಾಲಿಬಾಲ್ ಲೆಸನ್ ಇತ್ತು. ಕ್ರಿಕೆಟ್ ಅದು ಹೆಂಗ್ ಓದೋದೋ ಗೊತ್ತಿಲ್ಲ. ಅದು ಎಷ್ಟು ಮಾರ್ಕ್ಸ್ ಬಂದಿದೆ ಪಿ ಅಲ್ಲಿ? ಎಷ್ಟು? 97. 97 ತೆಗ್ದಿದ್ದಾಳೆ. ಅದು ಹೆಂಗ್ ಓದ್ಕೊಂಡು ಹೋಗಿ ಬರ್ದೋಳು ಗೊತ್ತಿಲ್ಲ. ಈಗ ಅದೇ ಕ್ವಶನ್ ಏನು ಅಂದ್ರೆ, ನಾನು ಏನ್ ಮಾಡ್ತಿದ್ದೆ, ಯೂಟ್ಯೂಬ್ ಅಲ್ಲಿ ಕ್ರಿಕೆಟ್ ಬಗ್ಗೆ ಓವರ್ ಅಂದ್ರೆ ಏನು ಅದು ನಾಲೆಜ್ ಇರ್ಲಿಲ್ಲ ಅವಳಿಗೆ. ಕ್ರಿಕೆಟ್ ಬಗ್ಗೆ ಒಂಚೂರು ನಾಲೆಡ್ಜ್ ಇರ್ಲಿಲ್ಲ 7th 8th ಅಲ್ಲೆಲ್ಲ. ಇವಾಗಿಲ್ಲ. ಪಿ ಯಾವಾಗ ತಗೊಂಡ್ಲು ಅವಾಗಿಂದ ಸ್ವಲ್ಪ ಬರ್ತಿದೆ. ಅದಕ್ಕಿಂತ ಮುಂಚೆ ಅವಳಿಗೆ ಒಂದು ಓವರ್ಗೆ ಎಷ್ಟು ಬಾಲ್ಸ್ ಇದೆ ಅಂತಾನು ಗೊತ್ತಿರಲಿಲ್ಲ ಗೈಸ್. ಆಮೇಲೆ ನಾನು ಭದ್ರಾವತಿಗೆ ಹೋಗ್ತಾ ಇರೋದು ಟ್ರೈನಲ್ಲಿ. ಅದನ್ನು ವ್ಲಾಗ್ ಮಾಡ್ತೀನಿ. ನನಗಂತೂ ನಿದ್ದೆ ಇಲ್ಲ ಗೈಸ್. ಕರೆಕ್ಟಾಗೆ ನಾವಿಬ್ರು ಮಲಗಿರೋದು ಎಷ್ಟು ಅವರ್ಸ್ ಇಂಚನ? 4 hours. ಕಣ್ಣು ನೋಡಿ ನಮ್ಮದು ಗೈಸ್. ಅವಳು ಟೆಕ್ಸ್ಟ್ ಹಾಕೊಂಡಿದ್ದಾಳೆ, ಅವಳದೇನು ಕಾಣಲ್ಲ. ಇನ್ನು 20 minutes ಇದೆ, ಓದ್ಕೋಬೇಕು. ಇವತ್ತು ಮೇನ್ ಗೇಟಿಂದ ಹೋಗ್ಬೇಕು, ಬ್ಯಾಕ್ ಗೇಟ್ ಕ್ಲೋಸ್ ಆಗಿರುತ್ತೆ. ಓಕೆ ಗೈಸ್, ಈ ವ್ಲಾಗ್ನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಗೈಸ್. ಸಿಂಚು ಬಾಯ್. ಎಸ್, ಲಾಸ್ಟ್ ಮಿನಿಟ್ ಎಕ್ಸಾಮ್ ಪ್ರಿಪ್ರೇಷನ್. ಅದೇ ಬುಕ್ ಇಲ್ಲ, ಏನಿಲ್ಲ ಕೈಯಲ್ಲಿ. ಹೆಂಗೆ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದಾರೆ? ಹೆಂಗೆ ಅನಿಸ್ತಿದೆ? ಅಡಿಕ್ಟೆಡ್ ಟು ನೋಡಿ ಗೈಸ್. ನಾನು ಹ್ಯಾಂಡ್ ರಿಟರ್ನ್ ನೋಟ್ಸ್, ಅವಳಂತ ಹ್ಯಾಂಡ್ ರಿಟರ್ನ್ ನೋಟ್ಸ್ ಅಲ್ಲ, ಅವಳು ChatGPT ಓದ್ತಿದ್ದಾಳೆ.
ಓಕೆ ಗೈಸ್, ಇಂಟರ್ನಲ್ ಮುಗಿಸ್ಕೊಂಡು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಬಾಯ್. A few moments later. ಓಕೆ ಗೈಸ್, ನನಗೆ ರೈಲ್ವೆ ಸ್ಟೇಷನ್ ಡ್ರಾಪ್ ಮಾಡೋಕ್ಕೆ ಇಷ್ಟೊಂದು ಜನ ಬರ್ತಿದ್ದಾರೆ. ಇವಳು ಬರ್ತಿದ್ದಾಳೆ ನನ್ನ ಫ್ರೆಂಡ್ ಅಲ್ಲ ಗೈಸ್. ನಾನು ಸುಮ್ಮನೆ ಬರ್ತಿದ್ದೀನಿ, ನನಗೆ ಹೆಂಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ಇವರು ಹೇಳಿದ್ರು ಡೈರೆಕ್ಷನ್ ತೋರಿಸ್ಕೊಡ್ತಾರೆ. ಇವರು ಸುಮ್ಮನೆ ವೇಸ್ಟ್ ಕ್ಯಾರೆಕ್ಟರ್ ಇವರು. ಎಲ್ರಿ ತಿನ್ಬೇಕು ನಾವು ಜೋಳದ ರೊಟ್ಟಿ ತಿಂದು ನಾವು ಮಂಡ್ಯದವರ ಗೈಸ್. ಅದಕ್ಕೆ ನಾವು ಸ್ಟ್ರಾಂಗ್ ಇರೋದು. ಇವ್ರ ತರ ನಾವು ಸ್ಟ್ರಾಂಗ್, ಮಾತಾಡೋದ್ರಲ್ಲೂ ಸ್ಟ್ರಾಂಗ್. ಎಲ್ಲ ಒಂದೇ ಕರ್ನಾಟಕ ಅಷ್ಟೇ. ಓಕೆ ಗೈಸ್, ರೈಲ್ವೆ ಸ್ಟೇಷನ್ ಗೈಸ್ ನೋಡಿ ಗೈಸ್. ನಮ್ಮನ್ನ ಕರ್ಕೊಂಬಂದಿರೋದು ಇವರೇ, ದ ಗ್ರೇಟ್ ಸಾಕ್ಷಿ. ಏನ್ ಗೈಸ್ ಬೆಂಗಳೂರು ವೆದರು ಬಿಸಿಲು ಪಾಪ ಇವರು ಟ್ಯಾನ್ ಆಗ್ತಿದಾರಂತೆ. ಆ ಕಡೆ ಹೋಗೋಣ. ಯಾಕಡೆ ನೀನ್ ಕರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಒಂದ್ ಕಡೆ. ಅಕ್ಕ ಈ ಕಡೆನ ಆ ಕಡೆನ ಎಲ್ಲರೂ ಬರುತ್ತೆ ಐಡಿ ಕಾರ್ಡ್ ಬಿಚ್ಚಲ್ಲಿ. ಓಕೆ, ನಮ್ಮ ಕಾಲೇಜ್ ಪ್ರಮೋಷನ್ ಮಾಡ್ತಾ ಇದ್ದೀನಿ ನೋಡಿ. JSS ರಿವೀಲ್ ಮಾಡ್ಬೇಡ, ಕಾಲ ರಿವೀಲ್ ಆಗಿದೆ. ಕ್ಯಾಂಪಸ್ ಟೂರ್ ಮಾಡಬೇಕು, ಯಾರಾದ್ರೂ ಬನ್ನಿ, ಚಂದನ್ ಕರ್ಕೋದೆ. ನಿಮ್ಮ ಹಾಸ್ಟೆಲ್ ಟೂರ್ ಮಾಡಿ ಅಂತ ಎಷ್ಟು ಜನ ಕೇಳಿದಾರೆ ಗೊತ್ತಾ? ಅಂದ್ರೆ ಹಾಸ್ಟೆಲ್ ಇದೆ ಅಂತ ಕಮೆಂಟ್ ಹಾಕಿ. ನೆಕ್ಸ್ಟ್ ವಿಡಿಯೋ, ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಬಿಕಾಸ್ ಇವ್ರು ಹಾಸ್ಟೆಲ್ ಇರೋದು, ಇವ್ರನ್ನ ಕರ್ಕೋತೀವಿ. ಫೆಸಿಲಿಟೀಸ್ ಬಗ್ಗೆ ಎಲ್ಲ ಅಲ್ಲಿ ಡಸ್ಟ್ಬಿನ್ ಇದೆ. ಇನ್ಫಾರ್ಮೇಶನ್ ಕೊಡ್ತೀವಿ. ಈಗ ಇನ್ನು ಟ್ರೈನ್ ಬಂದಿಲ್ಲ, ಆಮೇಲೆ ಅಷ್ಟೇ ಗೈಸ್, ಸಾಕಾಗಿದೆ, ನಿದ್ದೆ ಇಲ್ಲ ನಮಗೆ. ಇವತ್ತು ಎಕ್ಸಾಮ್ ಇತ್ತು. ಇಂಟರ್ನಲ್ಲು ಇವಾಗ ಬರ್ದು ಬಂದ್ವಿ. ಇನ್ಮೇಲಿಂದ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಗೈಸ್ ನೋಡಿ ಎಷ್ಟು ರಶ್ ಇದೆ. ಇಲ್ಲಿ ಇಬ್ರು ವೆಯ್ಟ್ ಮಾಡ್ತಿದ್ದಾರೆ ನನಗೋಸ್ಕರ ಸೀಟ್ ಹಿಡಿಯೋಕ್ಕೆ. ತುಂಬ ರಶ್ ಇದೆ ಗೈಸ್ ಇವತ್ತು. ನೋಡಬೇಕು ಜಾಗ ಸಿಗುತ್ತಾ ಇಲ್ವ ಅಂತ. ಜಾಗ ಸಿಗ್ಲಿಲ್ಲ ಅಂದ್ರೆ ನಾನು ಹೋಗೋದೇ ಇಲ್ಲ ಗೈಸ್ ಇವತ್ತು ಅಷ್ಟೇ. ಎಂಥ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ. ಎಲ್ಲಿ ಈಗ ಅವರಿಬ್ರು ಹೋಗಿ ಜಾಗ ಇಟ್ಕೋತಾರೆ. ಟ್ರೈನ್ ಬಂತು ಈಗ ಝೋನಿ ಅಂತ ಹೋಗೋದು ಗೈಸ್. ಜಾಗ ಸಿಕ್ಕಿದ್ರೆ ಸಾಕು. ಓಹೋ ಅಕ್ಕ, ಇವರಿಬ್ರು ಇಳಿತಾರೆ ಕಣೆ ಗೈಸ್. ನನಗಂತೂ ಸಾಕಾಯ್ತು ನೋಡಿ. ಅದೇ ಅವ್ರು ಬಿಜಿ ಇದ್ದಾರೆ. ಸೀಟ್ ಹಿಡಿಲೇಬೇಕು, ಇಲ್ಲಾಂದ್ರೆ ಒಂದು ಭದ್ರತೆಗೆ ಹೋಗಲ್ಲ. ಇವರಿಬ್ರು ಉಳಿದಾಳಲ್ಲ, ಈಗ ಹೋಗಿ ಓಡ್ತೀಯಾ? ಎಷ್ಟು ಪ್ರೈಸಾ ರನ್ನಿಂಗ್ ರೇಸಲ್ಲಿ? ನಾನು ಓಡ್ತಿದ್ದೆ, ದಪ್ಪ ಆಗಿದ್ದೀನಿ. ಯಾರೋ ಅಣ್ಣ ಬಂದ್ರು, ಫೋನೇ ತಿಳ್ಬಿಡದ, ವಿಡಿಯೋ ಮಾಡೋಕ್ಕೆ ಬಿಡಲ್ಲಪ್ಪ. ಅದೇ ಎಷ್ಟು ಧೈರ್ಯ ಇದೆ ನನಗೆ, ಪಬ್ಲಿಕಲ್ಲೆಲ್ಲ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಹೆಂಗ್ ಓಡ್ತಿದೀವಿ ನೋಡಿ ನಮ್ಮ ಫ್ರೆಂಡ್. ಅವಳು ಹೆಂಗ್ ಓಡುದ್ಲಲ್ವಾ, ಮತ್ತೆ ಬಿಟ್ಟು ನೀವಿದ್ಯಾ ವೇಸ್ಟ್ ನೋಡಿ ಜನರು ಬೀಳ್ತು. ಥ್ಯಾಂಕ್ಸ್ ಗೈಸ್, ಬಾಯ್ ಗೈಸ್. ಬಾಯ್ ಗೈಸ್. ಫುಲ್ ರಶ್ ಇತ್ತು. ಮಂಡೇ ಬೇರೆ ಹಾಲಿಡೇ ಇದೆಯಲ್ಲ. ಬಟ್ ಸಾಕ್ಷಿ ಓಡ್ ಬಂದ್ಲು ಗೈಸ್. ಓಡ್ ಬಂದು ಹೆಂಗೋ ವಿಂಡೋ ಸೀಟ್ ಹಿಡ್ತಿದ್ದಾಳೆ. ನಾನು ಮೊದಲ ಮಾತ್ರ ಫುಲ್ ನಿಧಾನಕ್ಕೆ ನಡ್ಕೊ ಬರ್ತಾ ಇದೀವಿ. ಅವಳು ಫುಲ್ ಓಡಿ, ಬಿಕಾಸ್ ಅವಳಿಗೆ ಎಕ್ಸ್ಪೀರಿಯನ್ಸ್ ಇದೆ. ಅವಳು ಎವ್ರಿ ವೀಕ್ ಊರಿಗೆ ಹೋಗ್ತಾ ಇರ್ತಾಳೆ. ಸೊ ಅವಳಿಗೆ ಗೊತ್ತು. ನಾನು ಇದೇ ಫಸ್ಟ್ ಟೈಮ್ ಭದ್ರಾವತಿಗೆ ಟ್ರೈನಲ್ಲಿ ಹೋಗ್ತಾ ಇರೋದು, ನನಗೆ ಗೊತ್ತಿರಲಿಲ್ಲ ಗೈಸ್. ಹೆಂಗೋ ವಿಂಡೋ ಸೀಟ್ ಸಿಕ್ಕಿದೆ. ಸಾಕ್ಷಿ ಥ್ಯಾಂಕ್ ಯು, ಸಾಕ್ಷಿ ಮಧುರ ಥ್ಯಾಂಕ್ ಯು. ಅಪ್ಪ 45 ಮಿನಿಟ್ಸ್ ವೆಯ್ಟ್ ಮಾಡಿದ್ದಾರೆ ನನಗೋಸ್ಕರ. ಅಲ್ಲಿಂದ ಕಾಲೇಜಿಂದ ಡೈರೆಕ್ಟ್ ಇಲ್ಲಿ ಟ್ರೈನ್ ಸ್ಟೇಷನ್ಗೆ ಬಂದು ಇಲ್ಲಿ 45 ಮಿನಿಟ್ಸ್ ವೆಯ್ಟ್ ಮಾಡಿದ್ರು ನನಗೋಸ್ಕರ. ಸೊ ಥ್ಯಾಂಕ್ ಯು ಗೈಸ್. ಗೈಸ್ ಮೇಲೆ ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ. ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಫನ್ನಿ ಕಂಟೆಂಟ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಡೈಲಿ ವ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮೆಲ್ಲರೂ ಸಪೋರ್ಟ್ ಬೇಕಾಗಿದೆ ಗೈಸ್. ಟ್ರೈನ್ ಮೂವ್ ಆಗ್ತಿದೆ, ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಬಾಯ್ ಗೈಸ್. ಓಕೆ ಗೈಸ್, ಜಸ್ಟ್ 5 ಮಿನಿಟ್ಸ್ ಇದೆ ಭದ್ರಾವತಿಗೆ ಜಾಗಕ್ಕೆ. ಕರೆಕ್ಟಾಗಿ 7 ಅವರ್ಸ್ ಗೈಸ್ ಟ್ರಾವೆಲ್ ಮಾಡಿರೋದು. ಅಪ್ಪ ಫುಲ್ ಸುಸ್ತಾಗ್ಬಿಟ್ಟಿದೆ ನನಗಂತೂ. ನಿನ್ನೇನು ನಿದ್ದೆ ಇರಲಿಲ್ಲ. ಇವತ್ತು 7 ಅವರ್ಸ್ ಟ್ರಾವೆಲ್ ಮಾಡಿದ್ದೀನಿ. ಫುಲ್ ರಶ್ ಬೇರೆ ಇತ್ತು, ನಿದ್ದೆ ಮಾಡೋಕ್ಕಂತೂ ಆಗಲಿಲ್ಲ ಟ್ರೈನಲ್ಲಿ. ಸೊ ಈಗ ಹೋಗಿ ರೆಸ್ಟ್ ಮಾಡಬೇಕು ಗೈಸ್. ಸ್ಟೇಷನ್ಗೆ ಹೋದ್ಮೇಲೆ ಮಾಮಂಗೆ ಫೋನ್ ಮಾಡಬೇಕು, ಅವರೇ ಬರ್ತಾರೆ, ಮನೆ ಕರ್ಕೊಂಡು ಹೋಗ್ತಾರೆ. ಸೊ ಫುಲ್ ಕತ್ಲೆ ಆಗಿಬಿಟ್ಟಿದೆ ಗೈಸ್.
ಆ್ಯಂಡ್ ಟ್ರೈನಲ್ಲಿ ಯಾವತ್ತೂ ಒಬ್ಬರೇ ಬರಬಾರ್ದು ಗೈಸ್. ಸಖತ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು ಇವತ್ತು. ಯಾರ್ಯಾರು ಜಗಳ ಆಡ್ತಾರೆ, ಸಖತ್ ಇರಿಟೇಟ್ ಆಗ್ತಿತ್ತು ನನಗಂತೂ. ಯಾರೋ ಜೊತೆಲಿದ್ರೆ ಚೆನ್ನಾಗಿರುತ್ತೆ ಟ್ರೈನ್ ಜರ್ನಿ ಮಾಡೋಕ್ಕೆ, ಬಟ್ ಒಬ್ಬರೇ ಬರೋಕ್ಕೆ ನಿಜ ಸಖತ್ ಇರಿಟೇಟ್ ಆಗುತ್ತೆ ಗೈಸ್. ನಮ್ಮ ಮಾಮ ಅಲ್ಲಿ ಹೊರಗಡೆ ಕಾಯ್ತಿದ್ದಾರೆ ಸ್ಟೇಷನಿಂದ ಹೊರಗಡೆ. ಸೊ ಹೋಗ್ಬೇಕು. ಅದಾದಮೇಲೆ ಗೈಸ್ RCB ವರ್ಸಸ್ DC ಮ್ಯಾಚ್ ಇತ್ತು, ಜಸ್ಟ್ ಮಿಸ್ಸು ಗೈಸ್. ಲಾಸ್ಟ್ ಓವರಲ್ಲಿ ಸೋತೋದ್ರು, ರೊಮ್ಯಾರಿ ಹೊಡ್ಸ್ಕೊಬಿಟ್ಟ ಗೈಸ್. ಫೈನಲಿ ಗೋಯಿಂಗ್ ಫಾರ್ ಹೋಮ್. ಒಂಥರ ಖುಷಿ ಆಗ್ತಿದೆ ಗೈಸ್. 1 year ಆದಮೇಲೆ ಹೋಗ್ತಾ ಇರೋದು, ಕರೆಕ್ಟಾಗಿ 1 year ಆಗಿದ್ದು. KCT ಎಕ್ಸಾಮ್ ಬರ್ಬಿಟ್ಟು ಹೋಗಿದ್ದು, ಅದಾದಮೇಲೆ ಹೋಗೋಕ್ಕೆ ಆಗಿಲ್ಲ. ಅವಾಗ ಅಮ್ಮನ ಜೊತೆ ಹೋಗಿದೆ, ಈಗ ಒಬ್ಬಳೇ ಹೋಗ್ತಾ ಇರೋದು. ನಾನು ಯಾವತ್ತೂ ಭದ್ರಾವತಿಗೆ ಒಬ್ಬಳೇ ಹೋಗಿಲ್ಲ ಗೈಸ್, ಅಮ್ಮನ ಜೊತೆನೇ ಹೋಗ್ತಿದ್ದೆ. ಎಲ್ಲ ಸಲ ಅಮ್ಮನ ಜೊತೆ ಹೋಗ್ತಿದ್ದೆ ಸಮ್ಮರ್ ಹಾಲಿಡೇಸ್ಗೆ, ಬಟ್ ಈ ಸಲ ಒಬ್ಬಳೇ ಹೋಗ್ತಾ ಇದ್ದೀನಿ. ಗೈಸ್ ಅಷ್ಟೇ ಗೈಸ್, ಮನೆಗೆ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಗೈಸ್. ನನಗೆ ನೆಟ್ವರ್ಕೇ ಸಿಗ್ತಿರಲಿಲ್ಲ ಗೈಸ್ ಟ್ರೈನಲ್ಲಿ, ಹಂಗಾದ್ರೂ ಟ್ರೈ ಮಾಡ್ತಿದ್ದೆ, ಗೆಲ್ಬೋದು ಅಂದ್ಕೊಂಡಿದ್ದೆ ಗೈಸ್. ಬಟ್ ಸ್ಟಿಲ್ KL ರಾಹುಲ್ ಫ್ಯಾನ್ಸ್ ಗೈಸ್ ನಾವು. ಇವತ್ತು KL ರಾಹುಲ್ ಬರ್ತಡೆ ಆ್ಯಂಡ್ ಈ ಸ್ಕೋರ್ ಆಫ್ ಸೆಂಚುರಿ, ಖುಷಿ ಆಯಿತು. ಭದ್ರಾವತಿಲಿದೆ ಫೇಮಸ್ ಬೇಕ್ರಿ ಪದ್ಮನಿಲಯ ಅಂತ. ನಾನು ಯಾವತ್ತೂ ಬಂದಿಲ್ಲ, ಬಟ್ ಟೇಸ್ಟ್ ಮಾಡಿದ್ದೀನಿ. ನನ್ನ ಫ್ಯಾಮಿಲಿಗೆಲ್ಲ ಇಲ್ಲೇ ಇಷ್ಟ ಗೈಸ್. ನನ್ನ ತಂಗಿ ಡಿಸ್ಟಿಂಕ್ಷನ್ ತೆಗ್ದಾಳೆ 10th. ಸೊ ಕೇಕ್ ಕಟ್ ಮಾಡ್ಸೋಣ ಅಂದ್ಕೊಂಡೆ, ಅವಳಿಗೂ ಖುಷಿ ಆಗುತ್ತೆ. ಅಷ್ಟೇ ಗೈಸ್. ಕೇಕ್ ತೊಗೊಂಡು ಹೋಗ್ತಾ ಇರೋದು ಯಾರಿಗೂ ಗೊತ್ತಿಲ್ಲ, ನನ್ನ ತಮ್ಮಂಗೆ ಅಷ್ಟೇ ಗೊತ್ತಿರೋದು. ಸೊ ಮನೆಯವ್ರಿಗೆ ಯಾರಿಗೂ ಹೇಳಿಲ್ಲ ಕೇಕ್ ತೊಗೊಬರ್ತಾ ಇದ್ದೀನಿ ಅಂತ. ಅವಳಿಗೆ ಖುಷಿ ಆಗ್ತಾಳೆ ಗೈಸ್. ಅವಳು ಬೇಜಾರಾಗಿಲ್ಲ ಗೈಸ್, ಪರ್ಸೆಂಟೇಜ್ ಬಂದಾಗ ಕಡಿಮೆ ಆಯಿತು ಅಂತ. ಆಮಮ್ಮ ಬಂದೆ, ಬಿಲ್ ಮಾಡ್ಸೋಕೆ ಹೋಗ್ತಾನೆ ಗೈಸ್. ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಶಶಿ, ನೋಡು ನಾಚ್ಕೋತಾನೆ ಗೈಸ್. ಫೈನಲಿ ಮನೆಗೆ ರೀಚ್ ಆದೋ. ಬಾ ಒಳಗಡೆ, ಫೋನ್ ಇಡು ಬಿಂದು. ಕಂಗ್ರಾಟ್ಸ್ ಹೇಳ, ಕಂಗ್ರಾಟ್ಸ್ ಅಕ್ಕ. ಬಿಂದು ಬೇಡ ಅನ್ನು ಆಳದಿಂದ ಹಾಡಾಗಿ ಬಂತು ಆನಂದದಿಂದ. ತುಟಿ ಮೇಲೆ ಬಂದಂತ ಮಾತೊಂದೆ ಒಂದು. ಕೇಕ್ ಯಾಕೆ ಕಟ್ ಮಾಡಿಸ್ತಾರೆ ಗೊತ್ತಿಲ್ವಾ? ನಿನ್ ಮೊಮ್ಮಗಳು ಒಳ್ಳೆ ಮಾಡ್ತಾರೆ ಅಂತ ತಂದಿರೋದು. ತಿನ್ನು. ಅವಳು ಯಾಕೆ ಬೇಜಾರ? ಅವಳೆ ನಾನು ಖುಷಿಯಾಗಿದ್ದೀನಿ, ಬೇಜಾರಾಗಬಾರ್ದು ಅಂತ. ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ, ನಿನ್ನ ಹರುಷದಲ್ಲಿ. ಓಕೆ ಗೈಸ್, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀವಿ. ನಾಳೆ ಇನ್ನೊಂದು ಹೊಸ ವ್ಲಾಗ್ ಬರುತ್ತೆ ಇವ್ರ ಜೊತೆ. ಇವರೇನು ಏನು ಯಾವ ವಿಡಿಯೋ ಮಾಡ್ತಾರೆ ನಾವು? ಲಿಸ್ನಿಂಗ್ ಟು ಮೈ ಸಿಸ್ಟರ್ ಆ್ಯಂಡ್ ಬ್ರದರ್ ಫಾರ್ 24 hours ಅಂತ. ಇವರಿಬ್ಬರು ಚಾಲೆಂಜ್ ಕೊಡ್ತಾರೆ, ನಾನು ಅದನ್ನ ಮಾಡಬೇಕು. ಅದನ್ನ ನಾಳೆ ಶೂಟ್ ಮಾಡ್ತೀವಿ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀವಿ. ಓಕೆ ಗೈಸ್, ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಗೈಸ್, ಬಾಯ್ ಗೈಸ್.